ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯ ಪ್ರೇಮಿಗಳಿಗೆ ಈ ದಿವಸ ಹಿನ್ನಡೆಯಾಗಬಹುದು. ನಿಮ್ಮ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ, ಮನೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ಅಥವಾ ಚರ್ಚೆಗಳು ನಡೀಬಹುದು. ಆದರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ಒಂದು ಧನಾತ್ಮಕವಾದಂತಹ ವಿಚಾರ ನಿಮ್ಮ ಮನಸ್ಸಿಗೆ ಬರುವುದಿಲ್ಲ. ಅದರಿಂದ ಒಂದಷ್ಟು ಹಿನ್ನಡೆಯಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ಕುಟುಂಬ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಸದಾಕಾಲ ನಿಮಗೆ ಯಾವುದೋ ಒಂದು ಪ್ರೋತ್ಸಾಹ, ನಿಮಗೆ ಸಹಾಯ, ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕಾದಂಥವರು ನಿಮಗೆ ವಿರುದ್ಧವಾಗಿ ನಿಂತುಕೊಂಡ್ರೆ ಆಗ ಮಾನಸಿಕವಾಗಿಯೂ ಕೂಡ ನಿಮಗೊಂದಷ್ಟು ಹಿಂಸೆ ಆಗುವಂಥದ್ದಿರುತ್ತೆ. ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥವರು ನಿರಾಸೆಯನ್ನು ಹೊಂದಬಹುದು. ಇವೆಲ್ಲ ಗ್ರಹಗತಿಯ ಫಲ ಅಂತ ಹೇಳಿ ಭಾವಿಸಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಮೊದಲೇ ಕೈಯಲ್ಲಿ ಕೆಲಸ ಇಲ್ಲ ಅಂದರೆ ಹಣ ಇಲ್ಲ, ಇನ್ನೊಂದಷ್ಟು ಜನ ಚುಚ್ಚು ಮಾತಿನಿಂದ ಕೇಳ್ತಕ್ಕಂಥದ್ದು, ಹೀಗೆ ಒಂದಷ್ಟು ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗ್ತಕ್ಕಂಥದ್ದು. ಅತಿಯಾದಂತಹ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಮಗೆ ತೊಂದರೆ ಮಾಡುತ್ತೆ. ಏನೋ ಒಂದು ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆರೋಗ್ಯವೂ ಕೂಡ ನಿಮಗೆ ಕೈ ಕೊಡಬಹುದು. ಎಲ್ಲ ಒಂದಕ್ಕೊಂದು ಕಷ್ಟದ ಹಾದಿಯನ್ನೇ ತುಳಿಬೇಕಾದಂತಹ ದಿವಸವಾಗುತ್ತೆ. ಕಾರ್ಯನಿಮಿತ್ತವಾಗಿ ಪ್ರಯಾಣ ಮಾಡ್ತೀರಿ, ಆದರೆ ಏನೂ ಪ್ರಯೋಜನ ಇಲ್ಲ. ದೇಹಶ್ರಮ, ಮಾನಸಿಕವಾಗಿ ಸಮಾಧಾನ ಇಲ್ಲ, ಹೋದಂತಹ ಕೆಲಸಗಳು ಆಗದೇ ಇರತಕ್ಕಂಥದ್ದು ಇವೆಲ್ಲ ಇದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪವಾದರೂ ಕೂಡ ನಿಮಗೆ ಉತ್ತಮವಾದಂತಹ ಫಲ ಸಿಕ್ಕಲಿ. ಶುಭವಾಗಿ. ವೃಷಭ ರಾಶಿ, ಒಂದೇ ಸಮಯದಲ್ಲಿ ಎರಡೆರಡು ಕೆಲಸಗಳು ಆಗ್ತಕ್ಕಂತಹ ಯೋಗ ಇದೆ. ಯಾವುದಕ್ಕೂ ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡ್ತೀರಿ, ಅದರಿಂದ ಇನ್ನೊಂದು ಕೆಲಸವೂ ಕೂಡ ಆಗುವಂತಹ ಸಾಧ್ಯತೆ. ನಿಮ್ಮ ಸ್ವಾರ್ಥ, ಜವಾಬ್ದಾರಿ, ಕರ್ತವ್ಯ ನಿಷ್ಠೆ ಇವೆಲ್ಲವನ್ನು ನೋಡಿ ಮತ್ತೊಂದಷ್ಟು ಕೆಲಸಗಳು ನಿಮಗೆ ಸಿಕ್ಕುವಂಥದ್ದು. ಇಲ್ಲಿ ಸ್ವಾರ್ಥ ಅಂತಂದರೆ ಇದು ನನ್ನ ಕೆಲಸಪ್ಪ, ನಾನು ಮಾಡಿಕೊಡ್ಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಬೇರೆಯವರ ಬಗ್ಗೆ ನಿಮಗಿರತಕ್ಕಂತಹ ಕಾಳಜಿ ಇದೆಯಲ್ಲ, ನನ್ನವರ ಕೆಲಸ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಬಹಳ ಮುಖ್ಯ, ಬಹಳ ದೊಡ್ಡದು ಅಂತ ಹೇಳಿ ಅನಿಸುವಂಥದ್ದು. ಉದ್ಯೋಗ, ಹಣದ ಸಮಸ್ಯೆ, ಸ್ಥಾನಮಾನದ ಸಮಸ್ಯೆ ಇವೆಲ್ಲವೂ ಕೂಡ ಎಲ್ಲರಿಗೂ ಇದ್ದ ಹಾಗೆ ನಿಮಗೂ ಕೂಡ ಕಾಡಬಹುದು. ಆದರೆ ಅವೆಲ್ಲವನ್ನು ಬದಿಗಿಟ್ಟು ನೀವು ಮಾಡ್ತಕ್ಕಂತಹ ಪ್ರಾಮಾಣಿಕವಾದ ಪ್ರಯತ್ನ ಇದೆಯಲ್ಲ, ಅದು ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಕೆಲಸಗಾರರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾವ ಕ್ಷಣದಲ್ಲಿ ಅವರ ಮನಸ್ಸು ಬದಲಾಗುತ್ತೋ, ಅವರಿಂದ ನಿಮಗೆ ಏನು ತೊಂದರೆಯಾಗುತ್ತೋ, ಅನನುಕೂಲವಾಗುತ್ತೋ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಚಾರವನ್ನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬರತಕ್ಕಂಥದ್ದಿದೆ. ಇದು ಬಹಳ ವಿಶೇಷವಾದಂಥದ್ದು. ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥದ್ದು. ವಿನಾಕಾರಣ ಮಾತನಾಡೋದರಿಂದ ಅಲ್ಲಿಯ ವಾತಾವರಣ ಹಾಳಾಗತ್ತೆ. ಕೆಲವರಿಗೆ ಆ ಮಾತಾಡುವಂಥದ್ದು ಒಂದು ರೀತಿಯಲ್ಲಿ ಯಾರೋ ಸ್ವಲ್ಪ ಮಾತನ್ನು ಪ್ರಾರಂಭ ಮಾಡಿಬಿಟ್ರೆ ಇವರು ನಿಲ್ಲಿಸೋದೇ ಇಲ್ಲ, ಹಾಗೆ ಕೆಲವರ ಅಭ್ಯಾಸ ಇರುತ್ತೆ. ಅಂಥವರಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬ ಸದಸ್ಯರ ಒಂದು ಸ್ವಭಾವ, ನಡವಳಿಕೆ ನಿಮಗೆ ಬಹಳ ಬೇಸರ ತರಬಹುದು. ನಿಮ್ಮ ಸ್ನೇಹಿತರು, ನಿಮಗೆ ಬೇಕಾದಂಥವರು, ಇಲ್ಲ ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವರು, ಸಾಧುಗಳು ಯಾರೋ ಬಂದಿರ್ತಾರೆ, ಅವರ ಎದುರುಗಡೆಯಲ್ಲಿ ಮನೆಯವರ ಒಂದು ನಡವಳಿಕೆ ನಿಮ್ಮ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲೂ ಕೂಡ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ದಿವಸ ಇದು ಅಂತ ಹೇಳಬೇಕು. ಹಣಕಾಸಿನ ವಿಚಾರವಾಗಿ ಕೆಲವಾರು ಕೆಲಸಗಳು ಸ್ಥಗಿತವಾಗುತ್ತೆ. ದುಡ್ಡು ಕಾಸಿನ ಅಭಾವದಿಂದಲೇ ಆ ಕೆಲಸ ನಿಂತೋಯ್ತು ಅನ್ನುವಂಥದ್ದಾಗುತ್ತೆ. ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡ್ತೀರಿ, ಅದು ಸ್ವಲ್ಪ ಕಷ್ಟ ಸಾಧ್ಯ. ಜನ ಅಷ್ಟು ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗತ್ತೆ.
ಆದ್ದರಿಂದ ನಿಮ್ಮ ಪ್ರಯತ್ನ ಅಲ್ಲಿ ವಿಫಲವಾಗುತ್ತೇನೋ ಅನ್ನುವ ರೀತಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಧನಾತ್ಮಕವಾದಂತಹ ತಿರುವನ್ನು ಪಡ್ಕೊಳ್ಳುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಶುಭ ಫಲ ಇರತಕ್ಕಂತಹ ದಿವಸ. ಕಾಮಧೇನು ಮಂತ್ರವನ್ನು ಶ್ರವಣ ಮಾಡಿ. ಶುಭವಾದ. ಕರ್ಕಾಟಕ ರಾಶಿ, ಕೈ ಹಾಕದಂತಹ ಕೆಲಸಗಳು ಪೂರ್ಣವಾಗುವ ಸೂಚನೆಗಳಿದೆ. ಯಾವ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರೋ ಆ ಕೆಲಸಗಳು ನಿಮಗೆ ಏನೋ ಒಂದಷ್ಟು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರಲ್ಲಿ ಬಹುಜನಪ್ರಿಯರಾಗ್ತೀರಿ. ನಿಮ್ಮ ಬಂಧುಗಳು ನಿಮ್ಮನ್ನು ಬಹಳ ಇಷ್ಟಪಡ್ತಾರೆ, ನಿಮ್ಮ ತೀರ್ಮಾನಗಳನ್ನು ಒಪ್ಪುತ್ತಾರೆ, ನಿಮ್ಮನ್ನು ಆಶ್ರಯ ಮಾಡಿದರೆ ಏನೋ ಅನುಕೂಲವಾಗುತ್ತೆ ಅನ್ನುವ ಭಾವನೆಯನ್ನು ಹೊಂತಾರೆ ಎನ್ನುವಂಥದ್ದು. ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಆಸೆ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ಸುದ್ದಿಯನ್ನು ಕೇಳುವಂತಹ ದಿವಸ ಇದು. ಚಿಕ್ಕ ಮಕ್ಕಳ ಬಗ್ಗೆ ಗಮನ ಇರಲಿ. ಸಾಮಾಜಿಕ ಕಾರ್ಯ, ಜನಸೇವೆ ಇದರಲ್ಲಿ ಬಹಳ ಉತ್ಸಾಹ ಇರುತ್ತೆ. ಆದರೆ ಅದು ನಿಮಗೆ ಯಾವುದೇ ಕೆಡಕನ್ನು ಮಾಡುವ ರೀತಿಯಲ್ಲಿ ನೀವು ವರ್ತಿಸಬಾರದು ಅನ್ನುವಂಥದ್ದು ಸೂಚನೆ. ಮನೋರಂಜನೆಯನ್ನು ಅನುಭವಿಸೋದ್ರಿಂದ ಸಂತೋಷವಾಗಿರ್ತೀರಿ. ಯಾವುದೋ ಒಂದು ಕಲೆಯನ್ನು ಆಸ್ವಾದ ಮಾಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ. ಶುಭವಾಗಲಿ.